ಧರ್ಮಸ್ಥಳ ವಿರುದ್ಧ ಪಂಚ ಷಡ್ಯಂತ್ರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಯೋಜಿತ ಒಂದು ಪಿತೂರಿ ನಡೆದಿದೆ. 5 ಭಾಷೆಗಳ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ನುವಂತಹ ಮಾತು. ಧರ್ಮಸ್ಥಳ ವಿರುದ್ಧ ಮಹಾ ಒಂದು ಷಡ್ಯಂತ್ರ, ಪಂಚ ಷಡ್ಯಂತ್ರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಯೋಜಿತ ಒಂದು ಪಿತೂರಿ ನಡೆದಿತ್ತು. 5 ಭಾಷೆಗಳ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಷಡ್ಯಂತ್ರ ನಡೀತಾ ಇತ್ತು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಧರ್ಮಸ್ಥಳ ವಿಚಾರ ಏನಿದೆ ಇದೊಂದು ನಿಯೋಜಿತವಾದಂತಹ ಮೊದಲೇ ಒಂದು ಪ್ಲಾನ್ ಮಾಡಿದಂತಹ ಒಂದು ಪಿತೂರಿ. ಒಂದು 5 ಭಾಷೆಯ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಷಡ್ಯಂತ್ರ ನಡೀತಿತ್ತು. ಅದಕ್ಕೆ ಪ್ಲಾನ್ ಕೂಡ ಮಾಡಿದ್ರು. ಕನ್ನಡ, ಮಲಯಾಳಂ, ತೆಲುಗು, ಇಂಗ್ಲಿಷ್ ಹಾಗೂ ತಮಿಳು ಯೂಟ್ಯೂಬ್ಗಳಲ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು. ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಶಂಕಿತ ಅಕ್ರಮ ಹಣ ಬಳಸಿ ಕ್ರಿಮಿನಲ್ ಸಂಚನ್ನು ನಡೆಸಲಾಗಿತ್ತು. ಈ ವಿಚಾರದಲ್ಲಿ ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆಗ್ರಹವನ್ನು ಮಾಡಿದ್ದಾರೆ. ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ. SITಗೆ ದೂರನ್ನು ಕೊಟ್ಟು ಈ ಒಂದು ವಿಚಾರದಲ್ಲಿ SITಗೆ ಧರ್ಮಸ್ಥಳದ ಸುರೇಂದ್ರ ಪ್ರಭು ಏನಿದ್ದಾರೆ ಅವರು ಕಂಪ್ಲೇಂಟನ್ನು ಮಾಡಿರುವಂಥದ್ದು. ಯಾಕಂದರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಏನು ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಅದರಲ್ಲಿ ನಿಯೋಜಿತವಾದಂತಹ ಒಂದು ವಿಚಾರ ಇದೆ, ಪ್ಲಾನ್ ಇದೆ, ಪ್ಲಾನ್ ಮಾಡ್ಕೊಂಡಿದ್ರು. ಒಂದು 5 ಭಾಷೆಯ ಯೂಟ್ಯೂಬ್ ಚಾನೆಲ್ಗಳೇನಿದೆ ಅವರು ಒಂದು ಷಡ್ಯಂತ್ರವನ್ನು ಮಾಡಿದ್ರು. ಈ ವಿಚಾರದಲ್ಲಿ ಕನ್ನಡ, ಮಲಯಾಳಂ, ತೆಲುಗು, ಇಂಗ್ಲೀಷ್ ಮತ್ತು ತಮಿಳು ಈ ಭಾಷೆಗಳ ಒಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಷಡ್ಯಂತ್ರ ನಡೀತಾ ಇತ್ತು. ಅದಕ್ಕಾಗಿ ಅವರು ಹಣವನ್ನು ಪಡೆದು ಷಡ್ಯಂತ್ರ ಮಾಡೋಕ್ಕೆ ಪಿತೂರಿಯನ್ನು ನಡೆಸಿದ್ರು. ಹೀಗಾಗಿ ಇಂಥವರ ವಿರುದ್ಧ, ಇಂಥ ಚಾನೆಲ್ಗಳ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಬೆಳ್ತಂಗಡಿ ಒಂದು ಪೊಲೀಸರಿಗೆ, SIT ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು ಸುರೇಂದ್ರ ಪ್ರಭು ಎನ್ನುವಂಥವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.